ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್. ಇವಾಗ ನಾನು ಮಟನ್ ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಮಟನನ್ನು ಆಲ್ರೆಡಿ ತಂದಿದ್ದೀವಿ, ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನೋಡಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ, ಒಂದು ಕಾಯಿ ಕೊಬ್ಬರಿನ. ಅದನ್ನು ಸರಿಯಾಗಿ ಹೆಚ್ಕೊಳ್ಬೇಕು ನೋಡಿ. ಮತ್ತು ಐಟಮ್ಸ್ ಏನೇನಿದೆ: ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಲವಂಗ ಇಷ್ಟನ್ನು ತೊಗೊಂಡಿದ್ದೀನಿ. ಇದು ಮಸಾಲೆಗೋಸ್ಕರ. ಅನಂತರ ಈ ಮಟನನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡು ಅದರೊಳಗಡೆ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಕಲಿಸ್ಕೊಳ್ತೀನಿ. ಕಲಿಸ್ಕೊಂಡು ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ಸೊ ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆನ ಸ್ವಲ್ಪ ಕಾಯಕ್ಕೆ ಬಿಡಬೇಕು. 2 ಚಮಚ ಎಣ್ಣೆ ಹಾಕಿದ್ದೀನಿ. ಇದರೊಳಗಡೆ ಖಾರದ ಪುಡಿ ಅದೆಲ್ಲ ಹಾಕಿ ಕಲಿಸ್ಕೊಂಡಿಟ್ಕೊಂಡಿರೋ ಮಟನ್ನ ಇದರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು, ಒಗ್ಗರಣೆ ಕೊಡಬೇಕು. ನೋಡಿ ಚೆನ್ನಾಗಿ ಎಣ್ಣೆ ಕಾದಿದೆ. ಹೀಗೆ ಇರುವಾಗ ಹಾಕಿದರೆ ಚೆನ್ನಾಗಿ ಬರುತ್ತೆ. ಜೊತೆಗೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಮಟನ್ ಕಲರು. ನೋಡಿ ಯಾವ ರೀತಿ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಪೂರ್ತಿ ಎಣ್ಣೊಳಗಡೆ ಬೇಯಿಸ್ಕೊಳ್ಬೇಕು, ಸ್ವಲ್ಪನೂ ನೀರೇ ಹಾಕಬಾರ್ದು. ಮೊದಲು ಒಗ್ಗರಣೆ ಕೊಡುವಾಗ ಇದನ್ನು ಹಾಗೆ 5ರಿಂದ 10 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. ಎಣ್ಣೆ ಒಳಗಡೆ ಚೆನ್ನಾಗಿ ಕಲಿಸ್ಕೊಂಡು ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ. ಇವಾಗ ನೋಡಿ ಅದನ್ನ 5ರಿಂದ 10 ನಿಮಿಷ ಬಿಟ್ಟಿದ್ದೆ. ಸೊ ಇವಾಗ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಪ್ರೊಸೆಸ್ಸು ನೀರು ಹಾಕ್ತೀನಿ. ನೀರಿಗೆ ಯಾವುದೇ ಪ್ರಮಾಣ ನಾನು ತೊಗೊಂಡಿಲ್ಲ, ಅಂದಾಜು ಮೇಲೆ. ಯಾವ ರೀತಿಪ್ಪ ಅಂತಂದರೆ ಇವಾಗ ಜಾಸ್ತಿ ನೀರು ಹಾಕಬೇಕು, ಯಾಕಂತಂದರೆ ಮಟನ್ ಕುದ್ದ ನಂತರ ಸ್ವಲ್ಪ ಆಗಿಬಿಡತ್ತೆ ಅದು. ಸೊ ಎಷ್ಟು ಜಾಸ್ತಿ ಹಾಕ್ತೀವೋ ಕುದ್ದ ನಂತರ ಅಷ್ಟು ನಾರ್ಮಲಾಗಿ ಒಂದು ಲೆವೆಲಿಗೆ ಬರುತ್ತೆ. ಬಟ್ ಅದು ಡಿಪೆಂಡೆನ್ಸಿ, ನಮಗೆ ಎಷ್ಟು ಸಾಂಬಾರು ಬೇಕು ಆ ರೀತಿ ಯೋಚನೆ ಮಾಡಿ ಹಾಕುವಂಥದ್ದು. ಇವಾಗ ನಾನು ಇದನ್ನು ಬೇಯಕ್ಕೆ ಬಿಡ್ತೀನಿ. ಆ್ಯಕ್ಚುಲಿ ಇದನ್ನು ಸಿಳ್ಳೆ ಹೊಡೆಯಕ್ಕೆ ಬಿಡ್ತೀನಿ, ಸಿಟಿ ಹೊಡೆಯೋಕ್ಕೆ. ಸಿಟಿಗೂ ಕೂಡ ಯಾವುದೇ ಎಷ್ಟು ಸಿಟಿನ ಹೊಡಿಸ್ಬೇಕು ಆ ರೀತಿ ಏನು ಅಂದ್ಕೊಂಡಿಲ್ಲ. ಬಟ್ ಮ್ಯಾಕ್ಸಿಮಮ್ ಒಂದು 6ರಿಂದ 10 ಈ ಥರ ಮೀಡಿಯಮಲ್ಲಿ ಅಷ್ಟರಲ್ಲಿ ಇದನ್ನು ಬೇಯಿಸ್ಕೊಳ್ತೀನಿ ನಾನು. ನನ್ನ ಪ್ರಕಾರ ಅದನ್ನು ಕೂಡ ಕೌಂಟ್ ಮಾಡಿಲ್ಲ. ಬಟ್ ಅದು ಏನಾದರೂ ಇಲ್ಲಪ್ಪ ಇನ್ನು ಸಿಟಿ ಬೇಕಂತಂದರೆ ಮತ್ತೆ ಇಟ್ಕೊಳ್ಳೋದು. ನೋಡಿ ಮಸಾಲೆನೂ ಕೂಡ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಆಲ್ರೆಡಿ ತೋರಿಸಿದ್ದೀನಿ ನಾನು ಐಟಮ್ಸ್ ಯಾವ್ದಾದ್ರು ತೊಗೊಂಡಿದ್ದೀನಿ ಅಂತ. ಅದನ್ನೇ ಇವಾಗ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಸಿಟಿ ಹೊಡೆಯೋಕ್ಕೆ ಇಟ್ಟಿದ್ನಲ್ಲ, ಈ ರೀತಿ ಇದೆ. ಜೊತೆಗೆ ಸಿಟಿ ಹೊಡೆಸಿದ ನಂತರ ನೋಡಿ ಎಷ್ಟೊಂದು ನಾನು ನೀರು ಹಾಕಿದ್ದೆ ಮುಂಚೆ, ಇವಾಗ ಎಷ್ಟು ಕಡಿಮೆ ಆಗಿದೆ. ಯಾಕಂದರೆ ಅದು ಕುದ್ದು ಸ್ವಲ್ಪನೇ ಆಗಿದೆ. ನೋಡಿ ಕುದಿಯೋವಾಗ ಮಸಾಲೆ ನಾನು ಯಾವುದನ್ನು ರೆಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಕುದಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಚೆನ್ನಾಗಿ ಕುದಿಯೋವಾಗನೇ ಹಾಕಬೇಕು, ಯಾಕಂತಂದರೆ ಮಸಾಲೆ ಎಲ್ಲವೂ ಕೂಡ ಚೆನ್ನಾಗಿ ಬೇಯಬೇಕು. ಬೆಂದಷ್ಟು ಅದು ಫ್ಲೇವರು ಮತ್ತು ಟೇಸ್ಟು ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ಕುದಿಯೋವಾಗನೇ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸಪ್ ಮಾಡ್ತೀನಿ. ನೋಡಿ ಯಾವ ರೀತಿ ಮಿಕ್ಸಪ್ ಮಾಡ್ತೀನಿ ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದು ಕುದೀತಾ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮೇಲ್ಗಡೆ. ಏನಕ್ಕಂದರೆ ಜಸ್ಟ್ ಟೇಸ್ಟಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ತೀನಿ. ಹಾಕಿ ಮತ್ತೆ ಇದನ್ನು ನಾನು ಬೇಯಿಸ್ಕೊಳ್ತೀನಿ, ಮತ್ತೆ ಸಿಟಿ ಹೊಡೆಸ್ತೀನಿ. ಅದು ಕೂಡ ನನಗೆ ಎಷ್ಟು ಬೇಕೋ ಆ ರೀತಿ. ಯಾಕಂದರೆ ಎಷ್ಟೇ ಕುದಿಸಿದ್ರು ಕೂಡ ಇದು ಅಂದರೆ ಕಮ್ಮಿನೇ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಫೈನಲಿ ಮಟನ್ ಹೀಗಿದೆ. ಥ್ಯಾಂಕ್ ಯು.